ಮಾನವರಲ್ಲಿರುವ ಅತಿ ಮುಖ್ಯವಾದ ಜ್ಞಾನೇಂದ್ರಿಯ ಕಣ್ಣು. ನಮ್ಮನ್ನು ನಮಗೆ ತೋರ್ಪಡಿಸುವ ಏಕೈಕ ಇಂದ್ರಿಯವೂ ಕಣ್ಣು. ನಮ್ಮ ಕಣ್ಣಿನ ದೃಷ್ಟಿಯ ಸಾಮರ್ಥ್ಯ 576 ಮೆಗಾ ಪಿಕ್ಸೆಲ್. ಪ್ರಪಂಚದಲ್ಲಿ ಯಾವುದೇ ಕ್ಯಾಮೆರಾಗಳಿಗೂ ಈ ಸಾಮರ್ಥ್ಯ ಇರುವುದಿಲ್ಲ. ನಮ್ಮ ದೃಷ್ಟಿಕೋನವು ನಾವು ನೋಡುವ ದೃಶ್ಯಗಳ ಮಹತ್ವವನ್ನು ತಿಳಿಯಲು ಮುಖ್ಯ ಪಾತ್ರ ವಹಿಸುತ್ತದೆ. ಸುಂದರ ಸೃಷ್ಟಿಯ ಸೌಂದರ್ಯವನ್ನು ಕಾಣಲು ಅಗತ್ಯವಾದ ಏಕೈಕ ಇಂದ್ರಿಯ ಕಣ್ಣು. ಕಣ್ಣು ಮನುಷ್ಯರಿಗೆ ಸೃಷ್ಟಿಕರ್ತ ನೀಡಿದ ಅತ್ಯಮೂಲ್ಯವಾದ ಬಹುಮಾನ. ನೀವು CCTV ಕಣ್ಗಾವಲಲ್ಲಿದ್ದೀರಿ ಎಂದು ತಿಳಿದ ತಕ್ಷಣ ಜನ ಎಚ್ಚರಿಕೆಯಿಂದಿರುತ್ತಾರೆ. ಕಾರಣ ನಮಗೆ ಕಾಣದ ಕಣ್ಣುಗಳು ನಮ್ಮನ್ನು ನೋಡುತ್ತಿವೆ ಎಂದು. ಒಳ್ಳೆಯ ಕಾರ್ಯ ಮಾಡುವಾಗ, ಇತರರಿಗೆ ಸಹಾಯ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಭಾವಿಸುವ ಜನರು, ಕೆಟ್ಟ ಕಾರ್ಯ ಮಾಡುವಾಗಲೂ ಇತರರಿಗೆ ಮೋಸ ಮಾಡುವಾಗಲೂ ದೇವರು ನೋಡುತ್ತಾನೆ ಎಂದು ಮರೆತು ಬಿಡುವುದು ಹಾಸ್ಯಾಸ್ಪದ. ನೆನಪಿರಲಿ, ನಮಗೆ ಕಾಣದ ಸೃಷ್ಟಿಕರ್ತನ ಕಣ್ಣುಗಳು ನಮ್ಮನ್ನು ಹಾಗೂ ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು ನೋಡುತ್ತಲೇ ಇವೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ: ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಮನುಷ್ಯರ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳಬಹುದು, ಆದರೆ ಸೃಷ್ಟಿಕರ್ತನ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ: ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಸೃಷ್ಟಿಕರ್ತನ ಕಣ್ಣುಗಳು ಪ್ರತಿಯೊಬ್ಬರನ್ನೂ ದೃಷ್ಟಿಸುತ್ತಿವೆ. ಆತನ ಕಣ್ಣಿಗೆ ಮರೆಯಾಗಿರಲು ಮಾಡುವ ಪ್ರಯತ್ನ ವ್ಯರ್ಥ. 139ನೇ ಕೀರ್ತನೆ 7ರಿಂದ 12ನೇ ವಚನಗಳಲ್ಲಿ ಭಕ್ತನಾದ ದಾವೀದನು ಸೃಷ್ಟಿಕರ್ತನನ್ನು ಕುರಿತು ಹೀಗೆ ಹೇಳುತ್ತಾನೆ: ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವೆ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲಾಗೇ ಇರುತ್ತದೆ. ಕತ್ತಲು ಬೆಳಕುಗಳೆರಡೂ ನಿನಗೆ ಒಂದೇ. ಎಲ್ಲರನ್ನೂ ಕಾಣುವ ಸೃಷ್ಟಿಕರ್ತ ಪ್ರತಿಯೊಬ್ಬರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಖಂಡಿತ ನೀಡುತ್ತಾನೆ. ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ: ಇಗೋ, ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲದೆ. ನಾನೇ ಆದಿಯೂ ಅಂತವೂ, ಮೊದಲನೆಯವನು ಕಡೆಯವನೂ, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಸತ್ಯವಂತನೂ ಸರ್ವರನ್ನೂ ಕಾಣುವಾತನೂ ಆಗಿರುವ ಯೇಸು ಕ್ರಿಸ್ತನು ಉತ್ತಮ ಮನಸ್ಸಾಕ್ಷಿಯುಳ್ಳವರಾಗಿ ಜೀವಿಸುವ ಮನಸ್ಸನ್ನು ನಿಮಗೆ ಅನುಗ್ರಹಿಸಲಿ. ಆಮೆನ್.